ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮ ರೆಸಿಪೀಸ್. ಇವತ್ತಿನ ಸ್ಪೆಷಲ್ ಸಿಂಪಲ್ ಆಗಿ ಪಾಸ್ತಾ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಅದರಲ್ಲೂ ಇಂಡಿಯನ್ ಸ್ಟೈಲಲ್ಲಿ ಈ ಪಾಸ್ತಾ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ಟ್ರೀಟ್ಗೆಲ್ಲ ಹೋದಾಗ ಬರೀ 10 ನಿಮಿಷದಲ್ಲಿ ನಾವು ಆರ್ಡ್ರ್ ಕೊಟ್ಟಿದ್ದ ತಕ್ಷಣ ಕೊಡ್ತಾರಲ್ವ, ಅದೇ ಸ್ಟೈಲಲ್ಲಿ ಅದೇ ರುಚಿನಲ್ಲಿ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಓಕೆ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕಡಾಯಲ್ಲಿ 3 ಗ್ಲಾಸ್ ನೀರನ್ನು ಬಿಸಿ ಮಾಡ್ತಿದ್ದೀನಿ. ಇದರಲ್ಲೇ 250 ಗ್ರಾಮ್ ಅಷ್ಟು ನೋಡಿ ಈ ಶೇಪಲ್ಲಿರುವಂಥ ಪಾಸ್ತಾ ತೊಗೊಂಡಿದ್ದೀನಿ. ಇದನ್ನು ನಾವು ನೀರಲ್ಲಿ ಸೇರಿಸ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಇಷ್ಟನೋ ಅದನ್ನೇ ತಗೊಂಡು ನೀವು ಮಾಡ್ಕೊಳ್ಬೋದು. ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಬೇಯವಾಗಿ ನಾವು ಉಪ್ಪು ಹಾಕ್ಕೊಳ್ಳೋದ್ರಿಂದ ಪಾಸ್ತಾ ತಿನ್ನೋವಾಗ ತುಂಬ ರುಚಿಯಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದನೂ ಅಷ್ಟೇ ಪಾಸ್ತಾ ಬಿಡಿಯಾಗಿರುತ್ತೆ, ಹಾಗೆ ಮೃದುವಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸಬೇಕು. ಅಂದರೆ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀರಿ, ನಮಗೆ ಪಾಸ್ತಾ ತುಂಬ ಬೇಗ ತಳ ಹಿಡಿಯುತ್ತೆ. ಅದರಿಂದ ಮಿಕ್ಸ್ ಮಾಡ್ಕೊಳ್ತಾ ನೀವು ನಿಧಾನಕ್ಕೆ ಬೇಯಿಸ್ಕೋಬೇಕು. ಓಕೆ ಫ್ರೆಂಡ್ಸ್, ಈಗ 10 ನಿಮಿಷ ಆಯಿತು. ಸ್ಟವ್ ಪೂರ್ತಿ ಸಿಮ್ಮಲ್ಲಿಟ್ಟು ಒಂದು ಪಾಸ್ತಾನ ತೆಗೆದು ನಾವು ಕೈಯಲ್ಲಿ ಪ್ರೆಸ್ ಮಾಡಿ ಚೆಕ್ ಮಾಡಬೇಕು. ಅಂದರೆ ಬೆಂದಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗೋಗುತ್ತೆ. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಈ ರೀತಿ ಸಾಫ್ಟಾಗಿದ್ದರೆ ನಮಗೆ ರೆಡಿ ಆಯಿತು ಅಂತ. ಈಗ ಇದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿ ನೀರು ಪೂರ್ತಿ ನಾವು ಸಪ್ರೇಟ್ ಮಾಡಬೇಕು. ಒಂದು ಸ್ವಲ್ಪನೂ ನೀರಿರಬಾರ್ದು. ನೋಡಿದ್ರಲ್ಲ, ಈ ರೀತಿ ಎಷ್ಟು ಬಿಡಿಯಾಗಿ ಎಷ್ಟು ಸಾಫ್ಟಾಗಿದೆ ಅಲ್ವಾ. ಓಕೆ, ಈಗ ಒಗ್ಗರಣೆನೂ ಹಾಕ್ಕೊಳ್ಳೋಣ. ಒಂದು ಅಗಲವಾಗಿರುವಂಥ ಕಡಾಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆನೂ ಹಾಕ್ತಿದ್ದೀನಿ. ಹಾಗೆಯೇ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಂತರ 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ಈ ಈರುಳ್ಳಿ ನಮಗೆ ಮೆತ್ತಗಾಗಬೇಕು, ಅಂದರೆ ಸಾಫ್ಟಾಗಿ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಜಾಗದಲ್ಲಿ ನೀವು ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ, ಅದು ಸಹ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಕಲರ್ ಚೇಂಜ್ ಆದ ನಂತರ 1 ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ. ಹಾಗೆ 2 ಕ್ಯಾರೆಟನ್ನು ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ನಂತರ ಹಣ್ಣಾಗಿರೋಂಥ 3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ. ದೊಡ್ಡ ಸೈಜಿಂದ ಆದರೆ 2 ಟೊಮೊಟೊ ಹಾಕ್ಕೊಂಡ್ರೂ ಸಾಕು. ಈ ಟೊಮೊಟೊ ಮೆತ್ತಗಾಗಬೇಕು. ಹಾಗೆ ತರಕಾರಿನೂ 3/4 ಭಾಗದಷ್ಟು ಬೇಯಬೇಕು, ತುಂಬಾ ಬೇಯಿಸಬಾರ್ದು. ಬರೀ 3/4 ಭಾಗ ಬೆಂದರೆ ಸಾಕಾಗುತ್ತೆ. ಇದ್ರ ಜೊತೆಲಿ ಬೇರೆ ತರಕಾರಿನೂ ಹಾಕ್ಕೊಳ್ಬೋದು, ಅಂದರೆ ಬೀನ್ಸ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಸಿ ಬಟಾಣಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ಇದೆಲ್ಲ ಬೇಡ ಅಂದರೆ ಬರೀ ಈರುಳ್ಳಿ ಟೊಮೊಟೊನೂ ಹಾಕಿ ನೀವು ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಓಕೆ, ಇದೇ ರೀತಿ ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಮೆತ್ತಗಾಗಿದೆ ಅಂತ. ಈಗ ನಾವು ಖಾರ ಸೇರಿಸ್ಬೇಕು. ಅಂದರೆ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ, ಅದನ್ನು ನೋಡ್ಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಸಾಕಾಗಲಿಲ್ಲ ಅಂದರೆ ಮತ್ತೆ ನಾವು ಸೇರಿಸ್ಕೊಳ್ಬೋದು. ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವತ್ತು ದೊಡ್ಡವ್ರಿಗಾಗೋ ರೀತಿ ಮಾಡ್ತಾಯಿದ್ದೀನಿ. ನೀವು ಮಕ್ಳಿಗೆ ಮಾಡಿಕೊಡೋದಾದರೆ ಖಾರ ಸ್ವಲ್ಪ ಕಡಿಮೆ ಹಾಕಿ ಮಾಡ್ಕೊಳ್ಳಿ. ನಂತರ 2 ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಈ ರೀತಿ ಸಾಸ್ ಎಲ್ಲ ಹಾಕೋದು ಇಷ್ಟ ಇಲ್ಲ ಅಂದರೆ ತೊಂದರೆ ಇಲ್ಲ ಫ್ರೆಂಡ್ಸ್, ಸ್ಕಿಪ್ ಮಾಡಿಬಿಟ್ಟು ಆರಾಮಾಗಿ ಬರೀ ಖಾರದ ಪುಡಿನೇ ಹಾಕಿ ನೀವು ಮಾಡ್ಕೊಳ್ಬೋದು. ಅಂದರೆ ಇಂಡಿಯನ್ ಸ್ಟೈಲ್ ಅಲ್ವಾ, ತುಂಬ ರುಚಿಯಾಗಿ ಅದೇ ಚೆನ್ನಾಗಿರುತ್ತೆ. ಟೊಮೊಟೊ ಸಾಸ್ ಹಾಕೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅದರಿಂದ ನಾನು ಸೇರಿಸಿದ್ದೀನಿ. ನೀವು ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸೋದಾದರೆ ಟೊಮೊಟೊ ಸಾಸ್ ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಬಿಡಿ, ಆಗ ಪಾಸ್ತಾ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಂದು ಸ್ವಲ್ಪ ಕುದಿ ಬರ್ತಿದೆ ಅಲ್ವಾ. ಈಗ ನಾವು ಪಾಸ್ತಾನ ಸೇರಿಸ್ಕೊಳ್ಳೋಣ. ಸ್ಟವ್ ಪೂರ್ತಿ ಸಿಮ್ಮಲ್ಲಿಟ್ಟು ಕೈ ಬಿಡ್ದಿರ 1-2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಅಂದರೆ ಆ ಮಸಾಲೆ ಪೂರ್ತಿ ಪಾಸ್ತಾಗೆ ಹಿಡ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಇದೇ ಮಸಾಲೆ ಹಾಕಿ ಮಾಡಬೇಕು ಅಂತ ಏನೂ ಇಲ್ಲ. ಮ್ಯಾಗಿ ಮಸಾಲೆ ಬರುತ್ತಲ್ವ, ಅದನ್ನು ಹಾಕಿ ಮಾಡ್ಬೋದು, ಇಲ್ಲ ಅಂದರೆ ವೈಟ್ ಸಾಸನ್ನು ಹಾಕಿನೂ ಮಾಡ್ಬೋದು. ಅದೆಲ್ಲ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಮಸಾಲೆ ಇದೇ ಮೆಥಡಲ್ಲಿ ನಾವು ನೂಡಲ್ಸ್ ಸಹ ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಓಕೆ, ಪೂರ್ತಿ ಮಿಕ್ಸ್ ಆಯಿತು. ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಇದನ್ನು ಹೀಗೇ ಬೇಯಿಸ್ಕೊಳ್ತೀನಿ.
ಓಕೆ, ಈಗ 1 ನಿಮಿಷ ಆಗಿದೆ. ವಾವ್, ಫೈನಲಿ ನಮಗೆ ಪಾಸ್ತಾ ಅಂತೂ ರೆಡಿ ಆಗೋಯ್ತು. ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ಮಕ್ಕಳು ಕೊಡೋದಾದರೆ ಮೆಣಸಿನ ಪುಡಿನ ಸ್ಕಿಪ್ ಮಾಡಿಬಿಡಿ. ಈಗ ಪೂರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಸ್ಟ್ರೀಟ್ ಸ್ಟೈಲಲ್ಲಿ, ಇಂಡಿಯನ್ ಸ್ಟೈಲಲ್ಲಿ ನಮಗೆ ಪಾಸ್ತಾ ರೆಡಿ ಆಗೋಯಿತು. ಎಷ್ಟು ಸುಲಭವಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡ್ಕೊಂಡ್ವಿ ಅಲ್ವಾ. ಇಷ್ಟಕ್ಕೆ ನಾವು ಆಚೆ ಹೋಗಿ ತಿನ್ನಬೇಕು ಅಂತ ಏನೂ ಇಲ್ಲ, ಸುಲಭವಾಗಿ ಮಾಡ್ಕೊಳ್ಬೋದು. ಈಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ಇಷ್ಟ ಆಯಿತಾ? ಹಾಗಿದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.